ಸಿದ್ದರಾಮಯ್ಯ ಆಪ್ತರಾದ ನಜೀರ್ ಜಬ್ಬಾರ್ ವಿರುದ್ಧದ ಕ್ರಮಕ್ಕೆ ಮುಸ್ಲಿಂ ಸಮುದಾಯ ಬೇಸರ ವ್ಯಕ್ತಪಡಿಸಿದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಸಿಟ್ಟಾಗಿದ್ದಾರೆ. ಇಂಥದ್ದೇ ಸನ್ನಿವೇಶ ಎದುರು ನೋಡ್ತಿದ್ದ ಜೆಡಿಎಸ್ಗೆ ಇದೊಂದು ರೀತಿಯಲ್ಲಿ ಮರುಭೂಮಿಯಲ್ಲಿ ಒಯಾಸಿಸ್ ಸಿಕ್ಕಂತಾಗಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಜೆಡಿಎಸ್ ಬಾಗಿಲು ಓಪನ್ ಇದೆ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಮತ್ತೆ ಜೆಡಿಎಸ್ ಸೇರ್ತಾರಾ? ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಫೈಟ್, ದಳಪತಿಗಳು ಹೇಳಿದ್ದೇನು? ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಭಾರೀ ಸಂಕಷ್ಟ ತಂದೊಡ್ಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೈಕಮಾಂಡ್ ಖಡಕ್ ಕ್ರಮ ತೆಗೆದುಕೊಂಡಿತು. ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಉಚ್ಚಾಟನೆ ಮಾಡಿದ್ರೆ, ನಾಜೀರ್ ಹುಸೇನ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿ ಜಮೀರ್ ಮೇಲೆ ಗುರ್ ಎಂದಿತ್ತು. ಹೈಕಮಾಂಡ್ನ ಈ ನಡೆ ಸಮುದಾಯದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಬೇರೆ ಸಮುದಾಯದ ನಾಯಕರ ಮೇಲೆ ಇಲ್ಲದ ಕ್ರಮ ನಮ್ಮ ಸಮುದಾಯದ ಮೇಲೆ ಯಾಕೆ ಅಂತ ಪ್ರಶ್ನೆ ಕೇಳುವಂತಾಗಿದೆ. ಇದೇ ಸಂದರ್ಭವನ್ನ ಕಾದು ಕೂತಿದ್ದ ದಳಪತಿಗಳಿಗೆ ರಾಜಕೀಯ ಒಯಾಸಿಸ್ ಸಿಕ್ಕಿರೋದು ಮಾತ್ರ ನಿಜ. ಕಾಂಗ್ರೆಸ್ನಲ್ಲಿ ಮೈನಾರಿಟಿ ನಾಯಕರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಅನ್ನೋ ಅಸಮಾಧಾನ ಸಚಿವ ಜಮೀರ್ ಅಹಮದ್ಗೂ ಇದೆ. ಇದನ್ನ ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಮೊನ್ನೆ ಹೇಳಿದ್ದಾರೆ. ಇತ್ತ ನಜೀರ್ ಹಾಗೂ ಜಬ್ಬಾರ್ ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ಸನ್ನಿವೇಶವನ್ನ ಬಳಸಿಕೊಳ್ಬೇಕು ಅಂತ ರಾಜ್ಯ ಜೆಡಿಎಸ್ ನಿರ್ಧಾರ ಮಾಡಿ ಅಲ್ಪಸಂಖ್ಯಾತರ ಸಂಪರ್ಕ ಮಾಡಲು ಮುಂದಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಮಾಜಿ ಸಿಎಂ ಎಚ್ಡಿಕೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ವಿಷಯ ವಿಧಾನಸೌಧದ ಪಡಸಾಲೆಯಲ್ಲೇ ಚರ್ಚೆ ಆಗ್ತಿದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು, ಅಲ್ಪಸಂಖ್ಯಾತ ನಾಯಕರು ಜೆಡಿಎಸ್ಗೆ ಬರಬಹುದು, ನಾವೇನು ಬಿಜೆಪಿ ಜೊತೆ ಮರ್ಜ್ ಆಗಿಲ್ಲ, ಹೀಗಾಗಿ ಸಮುದಾಯದ ನಾಯಕರು ಬಂದ್ರೆ ನಾವು ಸೇರಿಸಿಕೊಳ್ತೇವೆ ಅಂತ ಓಪನ್ ಆಫರ್ ಕೊಟ್ಟಿರೋದು ಜಮೀರ್ ಕುಮಾರಸ್ವಾಮಿ ನಡುವೆ ಮಾತುಕತೆ ಆಗಿರೋದನ್ನ ಪುಷ್ಟೀಕರಿಸುವಂತಿದೆ. ಹೋದ್ರು ಪಕ್ಷನ ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರುವ ಪ್ರಶ್ನೆಗೆ ಉತ್ತರಿಸಿದ ಕುಮಾರಸ್ವಾಮಿ, ಮುಸ್ಲಿಂ ಸಮುದಾಯದ ನಾಯಕರ ವಿರುದ್ಧದ ಕ್ರಮಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ವೋಟ್ ಬ್ಯಾಂಕ್ ಸಮುದಾಯದ ಮೇಲೆ ಗದಾಪ್ರಹಾರ ನಡೆಸುತ್ತಿದ್ದಾರೆ. ಹಾಗಂತ ಈ ಸನ್ನಿವೇಶವನ್ನ ನಾವು ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ, ಆದ್ರೆ ಈ ಹಿಂದೆ ಮಾಡಿರುವ ತಪ್ಪುಗಳನ್ನ ಮತ್ತೆ ಮಾಡಲ್ಲ ಅಂದಿದ್ದಾರೆ. ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಳ ಎರೆದ್ರು ಅನ್ನಾಗೆ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಅಲ್ಪಸಂಖ್ಯಾತರ ಮೇಲಿನ ಗದಾಪ್ರಹಾರ ಬೆಳವಣಿಗೆಗಳು ಪ್ರಾದೇಶಿಕ ಪಕ್ಷಕ್ಕೆ ವರವಾಗುವ ಆಪ್ಷನ್ ಹುಟ್ಟು ಹಾಕಿರೋದು ಮಾತ್ರ ಸತ್ಯ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.